ತಾವು ಲೆಕ್ಕ ಕೊಟ್ಟಿದ್ದೀರಾ? ಕೇಳಿದ್ದೀರಾ ನೀವು ಯಾರಾದರೂ? ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ? ಎಷ್ಟು ನೀವು ಕೇಳಬೇಕಾಗಿತ್ತಂತ ಯೋಗ್ಯತೆ ಇದೆಯಾ ನಿಮಗೆ? ಕುತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ, ಇದನ್ನ ಟ್ರಾನ್ಸ್ಫರ್ ದಂಧೆ, ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರ್ಬೋದು. ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನ ಹೀನಾಯವಾಗಿ ಜನರು ರಾಜ್ಯ ಮಟ್ಟದಲ್ಲಿ ಸೋಲಿಸಿದ್ದಾರೆ. ಸುಮ್ಮನೆ ಕುತ್ಕೊಂಡು ಒಂದು ಸರ್ಕಾರದ ಸ್ವೇಚ್ಛಾಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ, ರಾಘವೇಂದ್ರ ಅವರು ನಿಲ್ಲಿಸಬೇಕಾಗ್ತದೆ. ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗುತ್ತೆ. ಯಾರ್ಯಾರು ಜೈಲಿಗೆ ಹೋದ್ರು, ಯಾಕೆ ಹೋದ್ರು, ಏನೇನು ಕೇಸ್ಗಳಿದಾವೆ ನಿಮ್ಮ ಮೇಲೆ, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಮುನ್ಸಿಪಾಲಿಟಿಯಿಂದ ಎಲ್ಲಿಗೆ ಬಂದ್ರಿ, ಅದನ್ನೆಲ್ಲದನ್ನೂ ವಿಚಾರ ತೆಗಿಬೇಕಾಗತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು. ಈಗಲೂ ಕೂಡ ಮಾಡಿದ್ದಾರೆ, ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನ, ಅವ್ರನ್ನೆಲ್ಲ ಪಟ್ಟಿಂಗರನ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ, ಹೋಗಿ ಹೇಳ್ರಿ ಹಿಂಗಿಂಗೆ ಕೆಲಸ ಮಾಡಿಸ್ರಿ ಅಂತ ಹೇಳಿ. ಅದನ್ನೆಲ್ಲ ನಾನು ಬಿಚ್ಚಿಡ್ಬೇಕಾಗತ್ತೆ.